ಅವರ ಬಳಿಕ ಸತೀಶ್ ಜಾರಕಿಹೊಳಿ ಸಿಎಂ ಆಗಬಹುದು. ಯತೀಂದ್ರ ಹೇಳಿಕೆಗೆ ನನ್ನ ಸಹಮತ ಇದೆ ಎಂದ ಮಾಜಿ ಸಚಿವ ಕೆಎನ್ ರಾಜಣ್ಣ. ಯತೀಂದ್ರ ಹೇಳಿದ್ರಲ್ಲಿ ತಪ್ಪೇನಿದೆ ಎಂದು ರಾಜಣ್ಣ ಪ್ರಶ್ನೆ. 2028ಕ್ಕೆ ಸಿಎಂ ಅಭ್ಯರ್ಥಿ ಎಂದು ಸತೀಶ್ ಜಾರಕಿಹೊಳಿ ಎಂದು ಹೇಳಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ಎಂದಿದ್ದೇ ಬಿಹಾರ್ ಇಲೆಕ್ಷನ್ ನಂತರ ಆಗತ್ತೆ, ನಾನು ಮತ್ತೆ ಮಂತ್ರಿ ಆಗಲ್ಲ ಎಂದ ಸಚಿವ ಕೆಎನ್ ರಾಜಣ್ಣ. 2028ಕ್ಕೆ ಸಿಎಂ ಅಭ್ಯರ್ಥಿ ಎಂದು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ಎಂದಿದ್ದೇ ಬಿಹಾರ್ ಚುನಾವಣೆಯ ನಂತರ ಕ್ರಾಂತಿಯಾಗಲಿದೆ. ಕೆಎನ್ ರಾಜಣ್ಣ ಹೇಳಿಕೆ. ಯತೀಂದ್ರ ಹೇಳಿಕೆಗೆ ಸಹಮತ ಇದೆ ಎಂದ ಕೆಎನ್ ರಾಜಣ್ಣ. ತಪ್ಪೇನಿದೆ ಅದರಲ್ಲಿ? ತಪ್ಪೇನಿದೆಯಪ್ಪ? ಯತೀಂದ್ರ ಅವರು ಬೆಳಗಾವಿನಲ್ಲಿ ಸಿದ್ದರಾಮಯ್ಯನವರ ನಂತರ ಅಹಿಂದ ಚಳವಳಿಯನ್ನ ಮುಂದುವರಿಸಲಿಕ್ಕೆ ಅವರು ಸಮರ್ಥರಿದ್ದಾರೆ. ಅವರು ಅದರ ನಾಯಕತ್ವ ವಹಿಸಬೇಕು ಅಂತಕ್ಕಂಥ ಮಾತು ಹೇಳಿರಲು ತಪ್ಪೇನಿದೆಯಪ್ಪ ಅದರಲ್ಲಿ? ಆ ಮಾತಿಗೆ ನಂದು ಕೂಡ ಸಹಮತ ಇದೆ. ಜೊತೆಯಲ್ಲಿ ಜಾರಕಿಹೊಳಿಯವರು ಕೂಡ ನಂದು ಈಗ ಯಾವುದೋ ಕ್ಲೈಮ್ ಇಲ್ಲ. 2028ರಿಗೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ. ಈಗ ಯತೀಂದ್ರ ಅವರ ಮೇಲೆ ಕ್ರಮ ಆಗಬೇಕು ಅಂತ ಒಂದಷ್ಟು ಒತ್ತಡ ಬರ್ತಾ ಇದೆ ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರ ಟೀಮ್ ನಿಂದ ಅಂತ ಸರ್. ಯಾಕೆ ಹಿಂದೆ ಮಾತಾಡಿದಾಗ ಒತ್ತಡ ಈಗ ನೋಟಿಸ್ ಕೊಟ್ಟರು. ಏನಾಗಿದೆ, ಡಿಕೆ ಶಿವಕುಮಾರ್ ಅವರು ಒತ್ತಡ ತರ್ತಾರೆ, ಅವ್ರ ಕಡೆ ತರ್ತಾರೆ ಅಂತಕ್ಕಂಥ ನಿಮ್ಮ ಅನಿಸಿಕೆ ಇದ್ರೆ ಅದಕ್ಕೆ ನಂದು ಯಾವುದೇ ರೀತಿ ಕಾಮೆಂಟ್ ಇಲ್ಲ. ಮಗನ ಹೇಳಿಕೆಗೆ ಸ್ವತಃ ತಂದೆಯ ಪ್ರತಿಕ್ರಿಯೆ. ಡಾಕ್ಟರ್ ಯತೀಂದ್ರ ಹೇಳಿಕೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಕ್ರಿಯಿಸಿದ್ದಾರೆ. ಸೈದ್ಧಾಂತಿಕವಾಗಿ ಮಾತನಾಡಿದ್ದೇನೆ ಅಂದ್ರಂತೆ ಯತೀಂದ್ರ ಅವರು. ಇಂಥವರೇ ಸಿಎಂ ಆಗಬೇಕು ಅಂತ ಯತೀಂದ್ರ ಹೇಳಿಲ್ಲ. ನಾನು ಯತೀಂದ್ರ ಹತ್ರನೇ ವಿಚಾರಿಸಿದ್ದೀನಿ, ಸೈದ್ಧಾಂತಿಕವಾಗಿ ಮಾತನಾಡಿದ್ದು ಅಂತ ಯತೀಂದ್ರ ಹೇಳಿದ್ದಾರೆ ಅಂತ ಹೇಳ್ತಾ, ನೀವು ಯಾರೋ ಪ್ರಶ್ನೆ ಕೇಳಿರ್ತೀರಿ ಅದಕ್ಕೆ ಹಿಂಗೆ ಹೇಳಿರ್ತಾರೆ ಅಂದರು. ಬಹುಶಃ ಸಿದ್ದರಾಮಯ್ಯನವರು ಗಮನಿಸಿರ್ಲಿಕ್ಕಿಲ್ಲ, ಅದು ಭಾಷಣದಲ್ಲಿ ಆಡಿದಂಥ ಮಾತು, ಪತ್ರಿಕಾ ಹೇಳಿಕೆಯಲ್ಲ, ಅದು ಜನರನ್ನುದ್ದೇಶಿಸಿ ಮಾಡಿದ ಭಾಷಣ. ನಾನು ಕೇಳಿದೆ, ಸೈದ್ಧಾಂತಿಕವಾಗಿ ಮಾತಾಡಿದ್ದೀನಿ ಅಂತ ಹೇಳ್ದ. ಯತೀಂದ್ರ ಕೇಳಿದೆ ನಾನು, ನೀನು ಏನಂತ ಹೇಳಿದ್ದೀಯ ಅಂತ. ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ, ಇಂಥವರೇ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಹೇಳಿ. ಈಗ ನೀವು ಸುಮ್ಮನೆ ಇರೋದಿಲ್ವಲ್ಲ, ಹಿಂಗೆ ಕೇಳ್ತಿರಲ್ಲ. ಈಗ ಬೇಡ ಅಂದ್ರು ಈಗ ಕೇಳ್ತಿರಲ್ಲ, ಹಂಗೆ ಕೇಳಿದಿರಿ, ಯಾರೋ ಪ್ರಶ್ನೆಗಳು ಕೇಳಿದಿರಿ. ಕೇಳಪ್ಪ ಇಲ್ಲಿ, ಇಲ್ಲಿ. ಈಗ ನಾವು ಸಹಕಾರ ಸಪ್ತಾಹದ ಬಗ್ಗೆ ಮಾತಾಡಕ್ ಕರೆದಿರೋದು. ನೀವು ಯತೀಂದ್ರಗೆ ಹೇಳಿದ್ರೆ ಹಿಂಗೆ ಅಲ್ಲಿ ಯಾರೋ ಪ್ರಶ್ನೆ ಕೇಳಿರ್ತಾರೆ, ನೀನ್ ಕೇಳಿಲ್ದೇ ಇರ್ಬೋದು, ಅಲ್ಲಿ ಕೇಳಿರ್ತಾರೆ. ನಾನು ಕೇಳಿದೆ, ಸೈದ್ಧಾಂತಿಕವಾಗಿ ಮಾತಾಡಿದ್ದೀನಿ ಅಂತ ಹೇಳ್ದ. ಯತೀಂದ್ರ ಕೇಳಿದೆ ನಾನು, ನೀನು ಏನಂತ ಹೇಳಿದ್ದೀಯ ಅಂತ. ಅದು ಹೇಳಿದಾಗ ಯತೀಂದ್ರ ಹೇಳಿದ್ದು ಸೈದ್ಧಾಂತಿಕವಾಗಿ ಮಾತ್ರ ಮಾತಾಡಿದ್ದೀನಿ, ಇಂಥವರೇ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಲ್ಲ ಅಂತ ಹೇಳಿ. ಈಗ ನೀವು ಸುಮ್ಮನೆ ಇರೋದಿಲ್ವಲ್ಲ, ಹಿಂಗೆ ಕೇಳ್ತಿರಲ್ಲ. ಈಗ ಬೇಡ ಅಂದ್ರು ಈಗ ಕೇಳ್ತಿರಲ್ಲ, ಹಂಗೆ ಕೇಳಿದಿರಿ, ಯಾರೋ ಪ್ರಶ್ನೆಗಳು ಕೇಳಿದಿರಿ. ಕೇಳಪ್ಪ ಇಲ್ಲಿ. ಈಗ ನಾವು ಸಹಕಾರ ಸಪ್ತಾಹದ ಬಗ್ಗೆ ಮಾತಾಡಕ್ ಕರೆದಿರೋದು. ನೀವು ಯತೀಂದ್ರಗೆ ಹೇಳಿದ್ರೆ ಹಿಂಗೆ ಅಲ್ಲಿ ಯಾರೋ ಪ್ರಶ್ನೆ ಕೇಳಿರ್ತಾರೆ, ನೀನ್ ಕೇಳಿಲ್ದೇ ಇರ್ಬೋದು, ಅಲ್ಲಿ ಕೇಳಿರ್ತಾರೆ. ವೆಂಕಟೇಶ್ ದೊಡ್ಡೇರಿ ಅವರು ಬಿಜೆಪಿಯಿಂದ ನಮ್ಮ ಜೊತೆಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.